ನೋಡ್ತಿದ್ದಂಗೆ ವೀಕೆಂಡ್ ಬಂದೇ ಬಿಡ್ತು. ಸೊ ಸ್ಯಾಟರ್ಡೆ ಸಂಡೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವೆಲ್ಲರೂ ಕಾರ್ ಎತ್ತಾಕೊಂಡು ಎಂಟ್ರಿ ಕೊಟ್ಟಿದ್ದು ಗಾರಿ ರೆಸಾರ್ಟ್. ಈ ರೆಸಾರ್ಟು ಬಿಡದಿಯಲ್ಲಿ ಲೊಕೇಟ್ ಆಗಿದೆ. ಈ ರೆಸಾರ್ಟ್ನ ಓನರು ಹತ್ತಿರದಲ್ಲೇ ಇದ್ಕೊಂಡು ರೆಸಾರ್ಟ್ನ ನೋಡ್ಕೊತಾ ಇದ್ದಾರೆ. ಸೊ ಅಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಅಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ರೆಸಾರ್ಟಲ್ಲಿ ಎಲ್ಲ ಕಡೆಯೂ ಮಾವಿನ ಹಣ್ಣಿನ ಗಿಡಗಳಿದ್ದಾವೆ. ಅಲ್ಲಲ್ಲೇ ನೇತಾಡ್ತಿರೋ ಉಯ್ಯಾಲೆಗಳು. ನಾವು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಉಯ್ಯಾಲೆ ಆಡ್ತಿದ್ವಿ. ಅಷ್ಟರಲ್ಲೇ ನಮಗೆ ವೆಲ್ಕಮ್ ಡ್ರಿಂಕ್ ಬಂದುಬಿಡ್ತು. ಸೊ ನಾವು ವೆಲ್ಕಮ್ ಡ್ರಿಂಕ್ನ ತಗೊಂಡು ಸ್ವಲ್ಪ ಬೂಸ್ಟ್ ಮಾಡಿಕೊಂಡು ನಾವು ನಮ್ಮ ಗೇಮನ್ನು ಸ್ಟಾರ್ಟ್ ಮಾಡಿದ್ವಿ ರೂಫ್ ಆ್ಯಕ್ಟಿವಿಟಿಯಿಂದ. ಬಂದರೆ ಜಿಪ್ ಲೈನ್ ರೂಫ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಂತ ನಾವೆಲ್ಲ ರೆಡಿಯಾಗಿ ಜಿಪ್ ಲೈನ್ ಮಾಡೋದಕ್ಕೆ ಅಂತ ಮೊದಲು ನಮ್ಮ ಯಜಮಾನ್ರ ಎಂಟ್ರಿ ಕೊಟ್ಟರು. ಅವರಾದಮೇಲೆ ಆರವಿ, ಅನನ್ಯ. ಅಲ್ಲಿ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಅಲವ್ ಇರಲಿಲ್ಲ ಫಾರ್ ಜಿಪ್ ಲೈನ್ ಆಡೋಕ್ಕೆ. ಬಿಲೋ 10 ಇಯರ್ಸ್ ಮಕ್ಕಳಿಗೆ ಅಲವ್ ಮಾಡಲಿಲ್ಲ. ಸೊ ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರೊಂದು ನಮಗೆ ಲೆಟ್ರಲ್ಲಿ ಬರ್ಕೊಟ್ರು. ಅಂದರೆ ಈ ಮಗುಗೆ ಏನಾದರೂ ಹೋದರೆ ಅದಕ್ಕೆ ನಾವು ಜವಾಬ್ದಾರರು ಅಂತ ನಾವು ಲೆಟ್ರ್ ಬರೆಸಿದ್ದು. ಅದಾದಮೇಲೆ ಮಕ್ಕಳು ಆಟ ಆಡಿದ್ರು. ಅದಾದಮೇಲೆ ನಾನು ಜಿಪ್ ಸೈಕ್ಲಿಂಗ್ನ ಮಾಡಿದೆ. ಒಳ್ಳೆ ಎಕ್ಸ್ಪೀರಿಯನ್ಸು, ಮಸ್ಟ್ ಟ್ರೈ ಮಾಡಿ. ಎಲ್ಲರೂ ರೂಫ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಜಿಪ್ ಲೈನ್ನ ಮುಗಿಸ್ಕೊಂಡು ರೂಫ್ ಆ್ಯಕ್ಟಿವಿಟಿ ಮಾಡುವಾಗ ನಮಗಂತೂ ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ಬಿಕಾಸ್ ಎಲ್ಲನೂ ತುಂಬ ಎತ್ತರದಲ್ಲಿದೆ. ಸೊ ಹಾಗೋ ಹೀಗೋ ಮಾಡಿ ರೂಫ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ವಿ. ಅಷ್ಟರಲ್ಲಿ ನಮಗೆ ಇತ್ತು ಊಟದ ಸಮಯ. ಸೊ ಬಂದು ನೋಡಿದ್ರೆ ಅನ್ಲಿಮಿಟೆಡ್ ಬಫೆ ಸಿಸ್ಟಮ್, ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು. ಸೊ ನಾವಂತೂ ಚೆನ್ನಾಗಿ ಊಟ ಮಾಡಿಬಿಟ್ಟೆ. ಮತ್ತು ಕ್ರಿಕೆಟ್ ಆಡೋಣ ಅಂತ ಹೋದ್ವಿ. ಹೋಗಿ ಒಳ್ಳೆ ಬೆಸ್ಟ್ ಪ್ಲೇಯರ್ ಥರ ಆ್ಯಕ್ಟಿವ್ ಮಾಡಿಬಿಟ್ಟು ನಾವು ಟಾಸ್ ಎಲ್ಲ ಹಾರಿಸಿ ಆ್ಯಕ್ಚುಲಿ ಟಾಸ್ ಗೆದ್ದಿದ್ದು ಆಪೋಸಿಟ್ ಟೀಮ್ ಮಾತ್ರ ಮ್ಯಾಚ್ ಗೆದ್ದಿದ್ದು, ನಾವು ಮಾತ್ರ RCB ಅವ್ರ ಥರ, ಗೊತ್ತು ತಾನೇ. ಸೊ ಈ ಸಲ ಕಪ್ ನಮ್ಮದೇ ಏ ಅಂತ ನಾವೆಲ್ಲ ಕ್ರಿಕೆಟ್ ಆಟ ಆಡಿಬಿಟ್ಟು ಕ್ರಿಕೆಟ್ ಆಡಿ ಗೆದ್ದು ಸುಸ್ತಾಗಿರೋ ನಾವು ಬಂದು ಬಿದ್ದಿದ್ದು ಸ್ವಿಮ್ಮಿಂಗ್ ಫೂಲ್ಗೆ. ಇಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ತುಂಬಾ ಫನ್ ಮಾಡಿದ್ವಿ. ಅದಾದಮೇಲೆ ಆಡಿ ಮತ್ತು ರೈನ್ ಡಾನ್ಸ್ ಅಂತ ಹೋದ್ವಿ. ಸೌಂಡು ಮ್ಯೂಸಿಕ್ಕು ನೋಡಿಬಿಟ್ಟು ಮನಸ್ಸು ತಡಿಲಿಲ್ಲ. ಹೋಗ್ಬಿಟ್ಟು ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ. ಅಷ್ಟರಲ್ಲಿ ಸಂಜೆನೇ ಆಗಿತ್ತು. ಸಂಜೆ ಹೊತ್ತು ಟೀ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ರೆಡಿ.